ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶಿವಯೋಗ, ಶಟಸ್ಥಲ ಶಿವಯೋಗ. ಯಾವ್ಯಾವ ಮಾರ್ಗದ ಮೂಲಕ ಮಾಡಿರಿ? ಷಟ್ ಚಕ್ರ ಜಾಗೃತಿ ಮೂಲಕ ಶಿವಯೋಗ ಮಾಡೋದು, ಮತ್ತೆ ಚಕ್ರಗಳನ್ನು ಮಾಡಿ ಅದರ ಮೂಲಕ ಶಿವಯೋಗ ಮಾಡಿದ್ದು ಒಂದು. ಇನ್ನ ಒಂದೆಂತ ಶಿವಯೋಗ ಅದರಿ? ಅಷ್ಟಾಂಗ ಯೋಗ ಶಿವಯೋಗ. ಯಮ ನಿಯಮ ಮಾಡೋದು ಅಷ್ಟಾಂಗ ಯೋಗದ ಮೂಲಕ ಶಿವಯೋಗ. ಇವೇನದವ? ಬೇರೆ ಬೇರೆ ಯೋಗ ಮಾರ್ಗಗಳನ್ನ ಈ ಶಿವಯೋಗಿಗಳು ತಮ್ಮ ಸಾಧನೆಯಲ್ಲಿ ಅಳವಡಿಸಿಕೊಂಡದ್ದಿದೆ. ಆದ್ರೆ ಇವ್ರದ್ದು ಸ್ವಂತದ್ದು ಶಿವಯೋಗ ಯಾವುದಪ್ಪ ಅಂತಂದ್ರೆ ಶಟಸ್ಥಲ ಶಿವಯೋಗ, ವೀರಶೈವ ಪದ್ಧತಿಯ ಶಟಸ್ಥಲ ಶಿವಯೋಗ. ಶಟಸ್ಥಲ ಅಂದ್ರೆ 6 ಸ್ಥಳಗಳು: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ. ಶಟಸ್ಥಲ ಶಿವಯೋಗ. ನಿನ್ನೆ ದಿವಸ ಪ್ರಾಣಲಿಂಗಿ ಸ್ಥಳ ಮುಗಿತು. ಇವತ್ತು ಯಾವ್ದು ಹೇಳ್ತೀರಿ? ಶರಣಸ್ಥಳ. ಶರಣಸ್ಥಳ ಅಂತಂದ್ರೆ ಏನು? ಇದು ಕಂಠ ಭಾಗದಲ್ಲಿ ಬರ್ತದೆ. ವಿಶುದ್ಧಿ ಚಕ್ರ. ಕಂಠ ಭಾಗದಲ್ಲಿ ವಿಶುದ್ಧಿ ಚಕ್ರ ಅಂತದ. ಅದರ ಆಕಾರ ಹೆಂಗದಂದ್ರೆ ದರ್ಪಣದ ಆಕಾರ. ದರ್ಪಣ ಕನ್ನಡಿ ಇರ್ತದಲ್ಲ ಹಂಗ ದರ್ಪಣ ಆಕೃತಿ. ಅದ್ರಾಗ ಎಷ್ಟು ದಳ ಅದಾವ ಅಂತಂದ್ರೆ 16 ದಳಗಳದಾವ. 16 ದಳಗಳುಳ್ಳಂತ ದರ್ಪಣ. ಗುಂಡು ಗುಂಡ ಸುತ್ತ ಮತ್ತ ರಂಗೋಲಿ ಹಾಕಿರ್ತಾರಲ್ರಿ, ಮತ್ತ ದಳಗಳ ಹಿಂಗೆಲ್ಲ ಹಂಗಿದೆ. 16 ದರ್ಪಣ ಗೋಲ್ ಇದ್ದು ಮತ್ತ ಅದಕ್ಕೆ 16 ದಳಗಳಿರ್ತಾವ. ವಿಶುದ್ಧಿ ಚಕ್ರ ಕಂಠ ಭಾಗದಲ್ಲಿರೋದಿದು. ಆಕಾಶ ತತ್ವ. ಇದಾದ್ಮೇಲೆ ಏನ್ರಿ? ಇದು ಕಂಠ ಭಾಗದಲ್ಲಿ ಬರುತ್ತದೆ. ವಿಶುದ್ಧಿ ಚಕ್ರ 16 ದರ್ಪಣ. ಎರಡನೇದ್ರಲ್ಲಿ 1 ಅನುಕ್ರಮ ನಂಬರ್ ಐತೆ. ಎರಡನೇ ಚಕ್ರಗಳು ಇದರಲ್ಲಿ ಬರ್ತಾರೆ. ಮೂರನೇದು ಲಿಂಗಗಳು ಬರ್ತದೆ. ಮೂರನೇದು ಇದು ಪ್ರಸಾದ ಲಿಂಗದ ಸನ್ನಿಧಾನ. ಪ್ರಸಾದ ಲಿಂಗ ಅಂದ್ರೆ ಕಿವಿ. ನಾಲಿಗೆ ಗುರುಲಿಂಗ, ಕಿವಿ ಪ್ರಸಾದ ಲಿಂಗ. ಪ್ರಸಾದ ಲಿಂಗದ ಸನ್ನಿಧಾನ. ನಾಲಿಗೆ ಗುರುಲಿಂಗ, ಕಣ್ಣು ಶಿವಲಿಂಗ, ಮೂಗು ಆಚಾರಲಿಂಗ,
ಚರ್ಮ, ಚರಲಿಂಗ ಹಿಂಗೆಲ್ಲ ಬರ್ತಾವ. 5 ಲಿಂಗಗಳು, 5 ಇಂದ್ರಿಯಗಳು. ಪ್ರಸಾದ ಲಿಂಗದ ಸನ್ನಿಧಾನ. ಇಲ್ಲಿ ಯಾವ ದೇವರಪ್ಪ ಅಂದ್ರೆ ಸದಾಶಿವ ದೇವ. ಸದಾಶಿವ ಒಮ್ಮ ದೇವ ಒಮ್ಮ ಜೀವ ಆಗಿರೋದಲ್ಲ. ನಾವು ಹೆಂಗಿರ್ತೀವಿ? ಸತ್ಸಂಗ ನಡೆದಾಗ ದೇವ, ಸತ್ಸಂಗ ಮುಗಿತಂದ್ರೆ ಜೀವ. ಅವನ ಹಂಗಿಲ್ಲ. ಸತ್ಸಂಗ ಮುಗಿದ ಮೇಲೂ ದೇವನಾಗೇ ಉಳಿದವನಿಗೆ ಸದಾಶಿವ ಅಂತಾರೆ. ಸತ್ಸಂಗ ನಡೆದಾಗ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ. ಹೌದ್ರಿ, ನಾನು ಅಹಂ ಬ್ರಹ್ಮಾಸ್ಮಿ ಕರೆಕ್ಟ್, ತತ್ವಮಸಿ ಹೌದ್ರಿ, ನೀವು ಹೇಳಿದ ಕರೆಕ್ಟ್ ಅದ, ತಲೆ ಹಾಕ್ತಾನೆ. ಸತ್ಸಂಗ ನಡೆದಾಗ ದೇವನಾಗಿರ್ತಾನೆ. ಸತ್ಸಂಗ ಮುಗೀತು ಅಂತಂದ್ರೆ ಜೀವನಾಗಿಬಿಡ್ತಾನೆ. ಅದು ಸದಾಶಿವ ಅಲ್ಲ. ಸತ್ಸಂಗ ಮುಗಿದ ಮೇಲೂ ಅವ ದೇವನಾಗೇ ಉಳಿದ್ನಂತಂದ್ರೆ ಅವಾಗ ಅವನಿಗೆ ಸದಾಶಿವ ಅಂತಾರೆ, ಅವನಿಗೆ ಶರಣ ಅಂತಾರೆ. ಸದಾಶಿವ ದೇವ. ಇವಂದು ಎಂತದಪ್ಪ ಅಂದ್ರೆ ನೀಲ ವರ್ಣಾಂಬರ. ನೀಲ ವರ್ಣಾಂಬರ, ನೀಲ ವರ್ಣಾಂಬರಧಾರಿ. ಬ್ಲೂ ಕಲರ್, ಆಕಾಶ ನೀಲಿ ಇರ್ತದಲ್ರಿ, ಅದೇ. ಸಾದಾಖ್ಯ ಮುಖ ಎಂತದಪ್ಪ ಅಂದ್ರೆ ಸದ್ದೋಜಾತ ಮುಖ. ಸದ್ದೋಜಾತ ಮುಖ ಏನು? ಸಾದಾಖ್ಯದೊಳಗೆ ಶಿವ ಸಾದಾಖ್ಯ. ಶಿವ ಸಾದಾಖ್ಯ ಅಂದ್ರೆ ಒಂದೇ, ಸದ್ದೋಜಾತ ಮುಖ ಅಂದ್ರೆ ಒಂದೇ. ಶಿವಸಾದಾಖ್ಯ ಸದ್ದೋಜಾತ ಆಯ್ತಾರೆ. ನೆಕ್ಸ್ಟ್ ಶಕ್ತಿ ಯಾವ್ದಂದ್ರೆ ಪರಾಶಕ್ತಿ. ಸದ್ದೋಜಾತ ಮುಖ ಆಯ್ತು. ಪರಾಶಕ್ತಿ. ಕಲಾ ಯಾವ್ದಂತಂದ್ರೆ ಶಾಂತ್ಯಾತೀತ ಕಲಾ. ಶಕ್ತಿ ಅಂದ್ರು ಒಂದೇ, ಕಲಾ ಅಂದ್ರು ಒಂದೇ. ಒಂದೊಂದು ಶಾಸ್ತ್ರದಾಗ ಅವಕ್ಕೆ ಒಂದೊಂದು ಹೆಸರು ಕೊಟ್ಟಾರ. ಇದು ಪರಾಶಕ್ತಿ ಮತ್ತು ಶಾಂತಾತೀತ ಕಲೆ. ಏಳನೇದ್ದು ಪರಾಶಕ್ತಿ. ಶಕ್ತಿ ಬ್ರಾಕೆಟ್ನ ಕಲಾ. ಎಂತ ಶಕ್ತಿ? ಪರಾಶಕ್ತಿ. ಕಲಾ ಯಾವ್ದಂದ್ರೆ ಶಾಂತ್ಯಾತೀತ ಕಲಾ. ಶಾಂತಾತೀತ ಕಲಾ. ಶಾಂತಾತೀತ ಕಲಾ ಆದ್ಮೇಲೆ ಭಕ್ತಿ ಎಂತದಪ್ಪ ಅಂದ್ರೆ ಆನಂದ ಭಕ್ತಿ. ಭಕ್ತಿ ಆನಂದ ಭಕ್ತಿ.
ಆನಂದ ಭಕ್ತಿ ಆದ್ಮೇಲೆ ನೆಕ್ಸ್ಟ್ ಬ್ರಹ್ಮನ ವಿಶೇಷಣ ಎಂಥದು? ಪರಿಪೂರ್ಣ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ. ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತುಗಳಲ್ಲಿ ಸರ್ವಾತ್ಮಕ ಅಂತೇನಂತಿರಲ್ಲ, ಅದೇ ಪರಿಪೂರ್ಣ ಬ್ರಹ್ಮ. ಪರಿಪೂರ್ಣ ರೂಪ ಬ್ರಹ್ಮ. ಆಮೇಲೆ ಭಾವ ಏನು? ಪ್ರಾಣಲಿಂಗ ಭಾವ. ಜೀವಾತ್ಮ ಅಂದಂಗ ಪ್ರಾಣಲಿಂಗ ಅಂದ್ರೆ ಜೀವ ಪ್ಲಸ್ ಆತ್ಮ. ಪ್ರಾಣ ಅಂದ್ರೆ ಜೀವ, ಆತ್ಮ ಅಂತಂದ್ರೆ ಲಿಂಗ. ಜೀವಾತ್ಮ ಭಾವ ಅಂದ್ರೆ ಒಂದೇ, ಎಲ್ಲ ಒಂದೇ. ಪ್ರಾಣಲಿಂಗ ಅಂದ್ರೆ ಒಂದೇ. ಇಲ್ಲೇನಾಗ್ತದ? ಪ್ರಸಾದಿ ಸ್ಥಳದೊಳಗ ಧ್ಯಾನಿಸಿ ಅನುಭವಿಸಿ, ಈ ಪ್ರಾಣಲಿಂಗಿ ಸ್ಥಳದೊಳಗ ಅಲ್ಲಿ ಧಾರಣ ಧ್ಯಾನ ಆದ್ಮೇಲೆ ಇಲ್ಲಿ ಸಮಾಧಿ, ಸದಾಶಿವನಾಗಿರೋದು, ಸಮಾಧಿಯಲ್ಲಿರೋದು. ಸಮಾಧಿ ಸಾಧಿಸಿ ಇಲ್ಲಿ ಕ್ರಿಯೆ. ಸಮಾಧಿ ಸಾಧಿಸ್ಬೇಕು. ಹೊರಗಾದ್ರೂ ಒಂದೇ ತರ, ಒಳಗಿದ್ರು ಒಂದೇ ತರ. ಅಖಂಡ ಭಾವ, ಏಕೋ ಭಾವ. ಸಮಾಧಿ ಒಳಗ ಹೊರಗ ಒಂದೇ ಆಗಿರೋದು, ಅಖಂಡ ಭಾವ. ಒಳ ಹೊರಗೆ ಒಂದಾಗಿರುವಂತ ಸಮಾಧಿ. ಒಳ ಹೊರಗೆ ಒಂದಾಗಿರುವಂತ ಸಮಾಧಿ. ಸುಜ್ಞಾನ ಹಸ್ತ. ಯಾವ ಹಸ್ತ ಅಂದ್ರೆ ಸುಜ್ಞಾನ ಹಸ್ತ. ಸುಜ್ಞಾನ ಹಸ್ತ. ಈ ಸುಜ್ಞಾನ ಹಸ್ತದಿಂದ ಏನು ನೈವೇದ್ಯ ಮಾಡ್ತಾನಪ್ಪ ಅಂತಂದ್ರೆ ಆಕಾಶ ತತ್ವ ಸಂಬಂಧಿ, ಆಕಾಶ ತತ್ವ ಅನ್ನೋದಕ್ಕಿಂತ ಆಕಾಶ ಭೂತ ಸಂಬಂಧಿ ಸರ್ವತತ್ವಗಳನ್ನ, ಆಕಾಶ ಭೂತ ಸಂಬಂಧಿ ಸರ್ವತತ್ವಗಳನ್ನ ಸಮರ್ಪಣೆ ಮಾಡ್ತಾನೆ, ನೈವೇದ್ಯ ಮಾಡ್ತಾನೆ. ನೈವೇದ್ಯ ಮಾಡಿ ಏನ್ ಮಾಡ್ತಾನ? ಪ್ರಸಾದ ಯಾವುದು? ಪರಮ ಪರಿಶುದ್ಧವಾದ ಶಬ್ದ ಪ್ರಸಾದ. ಪರಮ ಪರಿಶುದ್ಧವಾದ ಶಬ್ದ ಪ್ರಸಾದವನ್ನ ಸ್ವೀಕಾರ ಮಾಡ್ತಾನೆ. ಪ್ರತಿನಿತ್ಯ ಕಿವಿಗೆ ನಾನಾ ವಿಧವಾದ ಶಬ್ದಗಳು ಬಂದು ಅಪ್ಪಳಿಸ್ತಾ ಇರ್ತಾವ. ಆದ್ರೆ ಅವ ಸ್ವೀಕಾರ ಮಾಡೋದೆಂಥದ್ದು? ಅದನ್ನೆಲ್ಲ ಸದಾಶಿವನಿಗೆ ಸಮರ್ಪಿಸಿ ಬಿಡ್ತಾನ. ದೇವರೇ ನಿಂದೆ ಅಪ್ಪ ಎಲ್ಲ ಶಬ್ದ ಇದೆಲ್ಲ ಸಮರ್ಪಿಸಿ ಪದಾರ್ಥ ರೂಪದಲ್ಲಿರುವ ಶಬ್ದವನ್ನು ಪ್ರಸಾದೀಕರಣಗೊಂಡು ಪರಮ ಪರಿಶುದ್ಧವಾದಂಥ ಶಬ್ದಗಳನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಶಬ್ದ ಪ್ರಸಾದ. ಈ ರೀತಿ ಆದಾಗ ಏನಾಗ್ತಾನಂದ್ರೆ ಶುದ್ಧಾತ್ಮ. ಶುದ್ಧಾತ್ಮ ಅಂದ್ರೆ ಏನು? ನಿನ್ನೆ ನಿರ್ಮಲಾತ್ಮ ಆಯ್ತು, ಇವತ್ತು ಶುದ್ಧಾತ್ಮ. ಶುದ್ಧಕ್ಕ ನಿರ್ಮಲಕ್ಕ ಏನು ವ್ಯತ್ಯಾಸ?
ಶುದ್ಧ ಆಗೋದಕ್ಕೆ ನಿರ್ಮಲ ಆಗೋದಕ್ಕೆ ಏನು ವ್ಯತ್ಯಾಸ ಅದ ರೀ? ಸ್ವಚ್ಛ ಆಗೋದು, ಶುದ್ಧ ಆಗೋದಂದ್ರೆ ಒಂದಾಗೋದು, ಅಖಂಡವಾಗೋದು. ಇಬ್ಬರು ಜಗಳಾಡ್ತಿದ್ರು ಅಂತಂದ್ರ ನೀವು ಬಿಡಿಸಿ ಅದು ಒಂದು ಮಾಡ್ತಿರಲ್ಲ, ಅವಾಗ ನೀವೇನಂತೀರಿ? ಯಾರು ಕೇಳಿದ್ರ ಶುದ್ಧ ಐತಿ ಹೇಳಂತಾರ, ಅಂದ್ರೆ ಒಂದೇ ಆದ್ರ ಬಿಡು ಅಂತ. ಅಖಂಡವಾಗೋದು, ಭೇದ ಭಾವ ಕಳ್ಕೊಂಡು ಅಖಂಡವಾಗಿರೋದು. ಅಶುದ್ಧ ಅನ್ನೋದೇನು? ಒಳಗೊಂದು ಹೊರಗೊಂದು, ಹಿಂದೊಂದು ಮುಂದೊಂದು, ತನ್ನವರಿಗೊಂದು ಅನ್ಯರಿಗೊಂದು, ಇವೆಲ್ಲ ಭೇದ ಭಾವ ಇರೋದೇನದಲ್ಲ ಅವೆಲ್ಲ ಕಳ್ಕೊಂಡಾಗ ನಿರ್ಮಲಾತ್ಮಕ ಆದಾಗ ಮುಂದೇನಾತನ? ಶುದ್ಧಾತ್ಮ ಅಂತಂದ್ರ ಒಳಗನ್ನೋದನ್ನು ಅಷ್ಟೇ, ಹೊರಗಂದ್ರು ಅಷ್ಟೇ, ತನ್ನವರಿಗಂದ್ರು ಅಷ್ಟೇ, ಅನ್ಯರಿಗಂದ್ರು ಅಷ್ಟೇ, ಹಿಂದಂದ್ರು ಅಷ್ಟೇ, ಮುಂದಂದ್ರು ಅಷ್ಟೇ, ಎಲ್ಲ ಕಡೆ ಒಂದೇ. ಹ್ಯಾಂಗ ಕನಕದಾಸ ಪರಮಾತ್ಮ ಎಲ್ಲ ಕಡೆ ಒಬ್ಬನೇ ಪರಮಾತ್ಮ ಕಾಣ್ತಾನಲ್ಲ ಹಾಂಗ. ಸದಾ ಸಮಾಜ ಸ್ಥಿತಿಯಲ್ಲಿ ಇರ್ತೇನೆ. ಹೊರಗೆ ಒಂದು ಆಗಿರೋದು, ಶುದ್ಧಾತ್ಮವಾಗಿರೋದು, ಅಖಂಡವಾಗಿರೋದು ಅಂದ್ರೆ ಸಮ 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 ಅಂತಂದ್ರೆ ಏನು? ಈಕ್ವಲ್, ಒಳಗ ಹೊರಗ ಅಷ್ಟೇ, ಸೇಮ್, ಹಿಂದ ಮುಂದ ಅಷ್ಟೇ. ಹಿಂದಾಡಿದ್ರು ಅದೇ ಮಾತು, ಮುಂದಾಡಿದ್ರು ಅದೇ ಮಾತು. ಕೆಲವ್ರು ಹೆಂಗಿರ್ತಾರ, ಮೀಟಿಂಗ್ ಮಾಡೋ ಟೈಮ್ನೊಳಗ ಗಪ್ ಕೂತಿರ್ತಾರ, ಮೀಟಿಂಗ್ ಮುಗಿದ ಮೇಲೆ ಹೊರಗೆ ಬರೋ ಟೈಮ್ನಾಗ ಅವ್ರ ತಲೆಗೆ ವಿಚಾರಗಳು ಬರ್ಲಕ್ಕೆ ಹತ್ತಿ ಬಿಡ್ತಾವ. ಅಲ್ಲಿ ಒಳಗಿದ್ದಾಗ ಮಾತಾಡೋದ್ ಬಿಟ್ಟು ಹೊರಗೆ ಬರಕ್ ಮಾತಾಡ್ಲಕ್ಕೆ ಹತ್ತಿ ಬಿಡ್ತಾವ. ಒಳಗೊಂದು ಹೊರಗೊಂದು ಹಿಂಗಾಗ್ಬಿಡ್ತಾವ. ಸಮಾಧಿ ಅಂದ್ರೆ ಏನಿಲ್ಲ, ಕೂಟಸ್ಥನ ಈಕ್ವಲ್ ಆದೆಪ್ಪ ನೀನು ಅಂತ. ಸಮ ಆದಿ, ಅದೇ ಸಮಾಧಿ. 7 ಅವಸ್ಥೆಗಳನ್ನು ದಾಟಿ ಹೋದಾಗ ಅವ ಕೂಟಸ್ಥನ ಸಮ ಆತನಲ್ಲ, ಅದೇ ಸಮಾಧಿ. ಮತ್ತಿನ್ನೇ ಸಮಾಧಿ. ವಿಚಾರ ರಹಿತ ಆಗ್ಬಿಡ್ತಾನೆ. ಜಾಗೃತದಲ್ಲಿ ವಿಚಾರ ರಹಿತ ಆಗ್ತಾನೆ. ವಿಚಾರ ರಹಿತ ಆಗ್ತಾನ. ವ್ಯವಹಾರ ರಹಿತ, ವಿಚಾರ ರಹಿತ. ನಾನು ಬೇರೆ ನೀವು ಬೇರೆ ಅನ್ನಂತ ಭೇದ ಭಾವ ಕಳ್ಕೊತಾನ. ವ್ಯವಹಾರ ರಹಿತ, ಭೇದ ಭಾವ ಕಳ್ಕೊತಾನ. ಅಖಂಡ ಬ್ರಹ್ಮನನ್ನೇ ನೋಡ್ತಾನ. ತನ್ನೊಳಗನು ಅದೇ ಬ್ರಹ್ಮ, ಎಲ್ಲದರೊಳಗೂ ಅದೇ ಬ್ರಹ್ಮನ ನೋಡ್ತಾನ. ಲೌಕಿಕ ವ್ಯವಹಾರ ಎಲ್ಲ ಶೂನ್ಯ ಆಗ್ಬಿಡ್ಬೇಕು. ಲೌಕಿಕ ವ್ಯವಹಾರ ಇರ್ತದ, ಆದ್ರೆ ಅದರ ಪಾಪ ಪುಣ್ಯ ಅವನಿಗಿರಲ್ಲ. ಅವ ಅಂತಃಕರಣ ಕಳ್ಕೊಂಡ್ಬಿಟ್ಟಿರ್ತಾನ. ಅಜ್ಞಾನ ಎನ್ನುವ ಕಾರಣ ಶರೀರನು ಹೋಗಿರ್ತದ. ಆ ಕಾರಣ ಶರೀರದ ಕಾರ್ಯವಾದ ಅಂತಃಕರಣ ಕಳ್ಕೊಂಡಿರ್ತಾನ. ಫಸ್ಟಿಗೆ ಆಸಕ್ತಿ, ಯಾವುದೋ ಒಂದು ವಿಷಯದಾಗ ಆಸಕ್ತಿ ವಹಿಸ್ಬೇಕಲ್ಲ, ಅದ ಆಸಕ್ತಿ ಎದರಾಗೂ ಇರಲ್ಲ ಅವನಿಗೆ. ಮತ್ತ ಪ್ರತಿನಿತ್ಯ ಆಸಕ್ತಿ ಇಲ್ಲಂದ್ರೂ ಸಹಿತ ಒಂದು ಜೀವನ ಮಾಡ್ಬೇಕಾಗ್ಯದ. ಅದ್ರ ಸಲುವಾಗಿ ಅವ ಉಣ್ಬೇಕು, ತಿನ್ಬೇಕು, ಮಲ್ಕೋಬೇಕು, ಏಳ್ಬೇಕು, ಅಡ್ಡಾಡ್ಬೇಕು, ಎಲ್ಲ ಮಾಡ್ಬೇಕಾಗ್ಯದ ಬದುಕಿದ್ದಕ್ಕೆ. ಅದ್ರೊಳಗೆ ಮನಸ್ಸಿನಾಗ ಏನದ ಸಂಕಲ್ಪ ವಿಕಲ್ಪಗಳು ಇಲ್ಲ ಅವನಿಗೆ. ಬುದ್ಧಿ ಇಲ್ಲ, ಅಹಂಕಾರ ಇಲ್ಲ, ಚಿತ್ತದೊಳಗೆ ಯಾವ ನೆನಪಿಲ್ಲ. ಹೆಂಗಾಗ್ಯಾನಂದ್ರೆ ಹಂಗಾಗ್ಬಿಟ್ಟ ನಾವು ಜೀವನ್ ಮುಕ್ತ.
ನಿವೃತ್ತಿ ಆಯ್ತಂದ್ರೆ ವ್ಯವಹಾರನ ನಡೀತದೆ, ವ್ಯವಹಾರನೇ ನಡೆಯಂಗಿಲ್ಲ, ಬಂದಾಗ್ಬಿಡ್ತದೆ. ನಾಲಿಗೆ ರುಚಿಯನ್ನು ಅರಿಯುವುದಿಲ್ಲ, ಸುಮ್ಮನೆ ಉಣ್ತಾನ. ಕಿವಿಯೊಳಗೆ ಬರುವ ಶಬ್ದಗಳಲ್ಲಿ ರಾಗದ್ವೇಷಗಳಿಲ್ಲ, ಸುಮ್ಮನೆ ಕೇಳ್ತಿರ್ತಾನಷ್ಟೇ. ಅಂತಃಕರಣ ನಿವೃತ್ತಿ ಆಗಿರುತ್ತೆ, ಇಂದ್ರಿಯಗಳು ಕೆಲಸ ಬಂದ ಮಾಡಿಬಿಡ್ತವೆ. ಈ ಊಟ ಮಾಡಾಗ ರುಚಿಯನ್ನು ಅರಸುವುದೇವುದು ನಾಲಿಗೆ, ಆ ಕೆಲಸನೇ ಬಂದಾಗ್ಬಿಡ್ತದೆ. ಸುಮ್ಮ ಊಟ ಮಾಡೋದಪ್ಪ. ಏನಾರ ಮಾತು ಕೇಳೋದ್ರೆ ಸುಮ್ ಕೇಳೋದು. ನಾವು ಏನಾರ ನಿಮ್ಗೆ ಹೇಳೋ ಟೈಮ್ನಾಗ ಅದು ಸುಖನೂ ಇಲ್ಲ ದುಃಖನೂ ಇಲ್ಲ, ಸುಮ್ ಕೇಳ್ಕೊತಿರೋದು ಅಷ್ಟೇ. ಹೆಂಗೆ ಅದಕ್ಕೆ ಇದು ಶಬ್ದ ಬರ್ಕೋತೀರಿ ವಾಕ್ಯ. ಅಲ್ಲಿಂದ ಅಂದ್ರೆ ಪ್ರಾಣಲಿಂಗಿ ಸ್ಥಳದಿಂದ ಶಿವಯೋಗ ಸಾಧಕನು ಪ್ರಾಣಲಿಂಗಿ ಸ್ಥಳದಿಂದ ಶಿವಯೋಗ ಸಾಧಕನು ವಿಶುದ್ಧಿ ಚಕ್ರದ ದರ್ಪಣಾಕೃತಿಯ 16 ದಳಗಳನ್ನ ವಿಶುದ್ಧಿ ಚಕ್ರದ ದರ್ಪಣಾಕೃತಿಯ 16 ದಳಗಳನ್ನು ಪ್ರವೇಶಿಸುತ್ತಾನೆ. 16 ದಳದಲ್ಲಿ ಪ್ರವೇಶಿಸ್ತಾನೆ. ಅದು ಪ್ರಸಾದ ಲಿಂಗದ ಸನ್ನಿಧಾನ. ಅದು ಪ್ರಸಾದ ಲಿಂಗದ ಸನ್ನಿಧಾನ. ಪ್ರಸಾದ ಲಿಂಗದ ಬಾಯಿ ಯಾವ್ದಂತಂದ್ರ ಶಿವಸಾದಾಕ್ಯ. ಶಿವಸಾದಾಕ್ಯ ನೆನೆಸುವ, ಅಲ್ಲಿ ಶಿವದ ಸಾದಾಕ್ಯ ನೆನೆಸುವ ಸದಾಶಿವ ಮೂರ್ತಿಯನ್ನ ಅಲ್ಲಿ ಶಿವ ಸಾದಾಕ್ಯ ನೆನೆಸುವ ಸದಾಶಿವ ಮೂರ್ತಿಯು ಅಲ್ಲಿ ಶಿವ ಸಾದಾಕ್ಯ ನೆನೆಸುವ ಸದಾಶಿವ ಮೂರ್ತಿಯು ಪರಾಶಕ್ತಿಯೊಡನೆ ನೆಲೆಸಿದ್ದಾನೆ. ಪರಾಶಕ್ತಿಯೊಡನೆ ನೆಲೆಸಿದ್ದಾನೆ. ಅಲ್ಲೇನಾಗ್ತದ? ಪ್ರಾಣಲಿಂಗಿಯು ಭಕ್ತ ಹೋಗಿ ಪ್ರಾಣಲಿಂಗಿ ಆಗಿದ್ದ. ನಿನ್ನೆ ಪ್ರಾಣಲಿಂಗಿ ತನ ಬಂದನಲ್ಲ. ಪ್ರಾಣಲಿಂಗಿಯು ಅತುಲವಾದ ಆನಂದ ಭಕ್ತಿಯಿಂದ, ಅತುಲವಾದ ಆನಂದ ಭಕ್ತಿಯಿಂದ ಸದಾಶಿವ ಮೂರ್ತಿಯನ್ನು ಕಂಡು
ಸಮಾಧಿ ಸಾಧಿಸಿ, ಕಂಡು ದೃಷ್ಟಿಸಿ ಸಮಾಧಿ ಸಾಧಿಸಿ, ನೋಡಿ 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 ಸಮಾಧಿ ಸಾಧಿಸಿ, ಆನಂದ ರೂಪ ಪ್ರಸಾದ ಲಿಂಗವನ್ನೇ ತನ್ನ ಪ್ರಾಣಲಿಂಗ ಎಂದು ಗೌರವದಿಂದ, ಆನಂದ ರೂಪ ಪ್ರಸಾದ ಲಿಂಗವನ್ನೇ ತನ್ನ ಪ್ರಾಣಲಿಂಗ ಎಂದು ಗೌರವದಿಂದ ಧ್ಯಾನಿಸಿ, ಸುಜ್ಞಾನ ಹಸ್ತದಿಂದ ಆಕಾಶ ತತ್ವ ಅಥವಾ ಆಕಾಶಭೂತ ಸಂಬಂಧಿ ಸರ್ವತತ್ವಗಳನ್ನ, ಆಕಾಶಭೂತ ಸಂಬಂಧಿ ಸರ್ವತತ್ವಗಳನ್ನ ನಿವೇದಿಸಿ ಅಥವಾ ಸಮರ್ಪಿಸಿ, ನೈವೇದ್ಯ ಮಾಡಿ ಪರಮ ಪರಿಶುದ್ಧವಾದ ಶಬ್ದ ಪ್ರಸಾದವನ್ನು ಸ್ವೀಕರಿಸಿ ಶರಣಸ್ಥಲಿ ಎನ್ನಿಸಿಕೊಳ್ಳುತ್ತಾನೆ. ಆತನು ಶುದ್ಧಾತ್ಮನಾಗಿರುತ್ತಾನೆ, ಆತ ಏಕವಾಗಿರುತ್ತಾನೆ, ಒಳಹೊರಗು ಒಂದೇ ಆಗಿರುತ್ತಾನೆ. ನಡೆ ನುಡಿ ಒಳಗೊಂದು ಹೊರಗೊಂದು ಅಂತವೇನು ಇರಲ್ಲ. ಟ್ರಾನ್ಸ್ಪರೆಂಟ್ ಇರ್ತಾನ, ಟ್ರಾನ್ಸ್ಪರೆಂಟ್. ಒಳಗೆ ಏನದ ಅದನ್ನೇ ಹೊರಗೆ. ಒಳಗ ಹೊರಗ ಒಂದೇ ಇರೋಂಥದ್ದು ದೃಷ್ಟಾಂತ ಗೊತ್ತಾ ನಿಮಗೆ? ಮಾಣಿಕ್ಯವ ನುಂಗಿದ ಮತ್ಸ್ಯದಂತೆ, ನಿಮಗ ಮೀನಿನ ಚರ್ಮದ ಬಗ್ಗೆ ಗೊತ್ತಿಲ್ಲ. ನಿಮಗೆ ಮೀನಿದ ಚರ್ಮ ಹೆಂಗಿರ್ತದ ಅಂದ್ರೆ ಗ್ಲಾಸ್ ಇದ್ದಂಗೆ ಇರ್ತದ. ಅದು ಒಳಗ ರತ್ನ ಏನಾರೇ ನುಂಗುತ್ತಂತಂದ್ರ ಆ ರತ್ನದ ಬೆಳಕು ಅದರ ಚರ್ಮದ ಮೂಲಕ ಹೊರಗೆ ಬರ್ತದ. ಈಗ ಬಲ್ಬಿಂದ ಹೆಂಗ ಒಳಗೆ ಟಂಗಸ್ಟನ್ ಬೆಳಕು ಕೊಟ್ರ ಆ ಬಲ್ಬ್ಲಿಂದ ಹೊರಗೆ ಬರ್ತದಲ್ಲ, ಹಂಗ ಗ್ಲಾಸ್ ಇದ್ದಂಗೆ ಇರ್ತದ. ಮಾಣಿಕ್ಯವ ನುಂಗಿದ ಮತ್ಸ್ಯದಂತೆ, ಒಳಗು ಹೊರಗು ಒಂದೇ. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅಂತೇಳಿ ಬಸವಣ್ಣವ್ರು ಹೆಂಗಂತಿದ್ರು, ಪಾರದರ್ಶಕವಾಗಿರ್ತದ, ಈ ಕಡೆಯಿಂದ ಆ ಕಡೆ ಕಾಣಿಸ್ತದ. ಒಳಗೊಂದು ಹೊರಗೊಂದು ಭೇದ ಭಾವ ಇಲ್ಲ, ಹಿಂದೊಂದು ಮುಂದೊಂದು ಇಲ್ಲ, ತನ್ನವರಿಗೊಂದು ಅನ್ಯರಿಗೊಂದು ಅಂತಂತವೇನು ವ್ಯತ್ಯಾಸಗಳಿಲ್ಲ. ಇವನೇನಾಗಿರ್ತಾನ? ಶುದ್ಧಾತ್ಮ, ಏಕ, ಅಖಂಡ. ನೀವೇನಂತೀರಿ? ವಿಶ್ವತೋ ಚಕ್ಷು, ವಿಶ್ವತೋ ಬಾವು, ವಿಶ್ವತೋ ಕರ್ಣ, ವಿಶ್ವತೋ ಪಾದ, ಜಗದಗಲ, ಮುಗಿಲಗಲ, ನಿಗೆಯಗಲ, ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ, ಎತ್ತ ನೋಡಿದರತ್ತತ್ತ, ನೀನೇ ದೇವ ಏನದಲ್ಲ ಇದೆಲ್ಲ
ಈ ಶರಣಸ್ಥಲಿ ಆಗಿರ್ತಾನೆ, ಪರಿಪೂರ್ಣ ಆಗಿರ್ತಾನೆ, ಶುದ್ಧ ಆತ್ಮನಾಗಿರ್ತಾನೆ. ಇವ ಶುದ್ಧ ಆತ್ಮನಾದ್ಮೇಲೆ ಮತ್ತು ಜೀವ ಶಿವ ಐಕ್ಯ ಆಗ್ಲಕ್ಕೆ ಯೋಗ್ಯ ಆಗ್ತಾನೆ. ಅದು ಐಕ್ಯ ಸ್ಥಳದ ವಿಚಾರ ನಾಳೆ ಹೇಳ್ತೀವಿ. ಇವತ್ತಿಗೆ ಇದು ಸಾಕು. ಶರಣನಾದ್ಮೇಲೆ ಮುಂದೆ ಐಕ್ಯ ಸ್ಥಳಿ ಆಗ್ಲಕ್ಕೆ ಬರ್ತದೆ. ಶರಣ ಆಗಲಿಲ್ಲ ಅಂದ್ರೆ ಬರಂಗಿಲ್ಲ. ಶಟಸ್ಥಲ ಶಿವಯೋಗ ಮಾರ್ಗ. 10 ಗಂಟೆ ಆಯ್ತು, ಮುಕ್ತಾಯ ಮಾಡಂದ್ರ ತಿಳಿತಲ್ಲ ಇದು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಎಲ್ಲರಿಗೂ ಶರಣ ಶರಣಾರ್ಥಿಗಳು.